ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಹಾಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಇನ್ನು ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ತಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ದಿನ 2025 ಮಾರ್ಚ್ ತಿಂಗಳ 30ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷದ ಪ್ರತಿಪದ್ ಅಂದರೆ ಪಾಡ್ಯದ ತಿಥಿ ಇದೆ. ಇದು ಈ ದಿನ ಮಧ್ಯಾಹ್ನ 2:32 ಇರಲಿದೆ. ನಂತರ ಬಿದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೇವತಿ ನಕ್ಷತ್ರ. ಇದು ಈ ದಿನ ಸಂಜೆ 6:32 ಇರಲಿದೆ. ನಂತರ ಅಶ್ವಿನಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಮಧ್ಯಾಹ್ನ 12:51 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಐಂದ್ರ ಯೋಗ. ಇದು ಈ ದಿನ ಸಂಜೆ 5:53 ಇರಲಿದೆ. ನಂತರ ವೈಧೃತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಮೀನ. ಹಾಗೆ ಈ ದಿನ ಸಂಜೆ 5:04 ಸಂಜೆ 6:35 ರಾಹುಕಾಲ ಇರುತ್ತೆ. ಇನ್ನು ಅಪರಾಹ್ನ 3:32 ಸಂಜೆ 5:04 ಗುಳಿಕ ಕಾಲ ಇರುತ್ತೆ. ಹಾಗೆ ಮಧ್ಯಾಹ್ನ 12:28 ಮಧ್ಯಾಹ್ನ 2 ಯಮಗಂಡ ಕಾಲ ಇರುವಂಥದ್ದು. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 4:58 ಸಂಜೆ 5:48 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:01 ಮಧ್ಯಾಹ್ನ 12:50 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 2:27 ಅಪರಾಹ್ನ 3:51 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:17 ಸೂರ್ಯಾಸ್ತ ಸಂಜೆ 6:30. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ಆಡಳಿತಕ್ಕೆ ಕಾರಕನಾಗಿರುವಂಥವನು, ರಾಜನೀತಿಗೆ ಕಾರಕ. ಹಾಗಾಗಿನೇ ಈ ದಿನ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂಥ ಸಮಯ ಇದೆ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಈ ದಿನ ನೀವು ಆರಂಭ ಮಾಡ್ಬೋದು. ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ರವಿಯನ್ನು ಸರ್ಕಾರಕ್ಕೆ ಕಾರಕ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಾಗಲಿ, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರವಾಗಲಿ ನಿಮಗೆ ಈ ದಿನ ತುಂಬ ಫಲದಾಯಕವಾಗಿರುತ್ತೆ. ಹಾಗೆ ರವಿ ಧರ್ಮಕ್ಕೆ, ಕೀರ್ತಿಗೆ, ಆಕರ್ಷಣೆಗೆ ಕಾರಕನಾಗಿರುವಂಥವನು. ಇನ್ನು ಇದೇ ರವಿಯನ್ನು
ಪಿತೃಕಾರಕ ಅಂತ ಹೇಳ್ತಾರೆ, ಪುತ್ರಕಾರಕ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ದಿನ ಕುಟುಂಬದಲ್ಲಿ ನೀವು ಕುಟುಂಬಕ್ಕಾಗಿ ಮಾಡುವಂಥ ಕೆಲಸ ಕಾರ್ಯಗಳೇನಿದೆ ಅದು ತುಂಬ ಯಶಸ್ಸನ್ನು ತರುತ್ತೆ. ಹಾಗಾಗಿ ಒಂದು ಸಹಕಾರ ಭಾವನೆಯಿಂದ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡುವಂಥ ವಿಚಾರಗಳಲ್ಲಿ ಈ ದಿನ ನಿಮಗೆ ತುಂಬ ಸಕ್ಸಸ್ ಇದೆ. ಅದರಲ್ಲೂ ಇಂತಹ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರುಹೋರಾದಲ್ಲಿ ಏನಾದರೂ ಆರಂಭ ಮಾಡಿಬಿಟ್ರೆ ನಿಮಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ, ತುಂಬ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 24 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 25 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 30 ನಿಮಿಷದಿಂದ ರಾತ್ರಿ 7 ಗಂಟೆ 29 ನಿಮಿಷದವರೆಗೆ. ಇನ್ನು ರಾತ್ರಿ 1 ಗಂಟೆ 24 ನಿಮಿಷದಿಂದ ರಾತ್ರಿ 2 ಗಂಟೆ 24 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದು ಸ್ವಲ್ಪ ಅನ್ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಯಾವುದೇ ಚಟುವಟಿಕೆಗಳನ್ನು ಶನಿ ಹೋರಾದಲ್ಲಿ ಮಾತ್ರ ಆರಂಭ ಮಾಡಬೇಡಿ. ಆದಷ್ಟು ನಿಮ್ಮ ಪ್ರಯಾಣವನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು ಈ ದಿನ ವ್ಯಾಪಾರ ವ್ಯವಹಾರದ ಚಟುವಟಿಕೆಗಳನ್ನು ಆದಷ್ಟು ಈ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಹಿರಿಯರನ್ನು ಭೇಟಿ ಮಾಡುವಂಥದ್ದು, ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಅಥವಾ ರಾಜಕಾರಣಿಗಳಿಂದ ನಿಮಗೆ ಯಾವುದೇ ರೀತಿಯ ಸಹಾಯ ಸಲಹೆಗಳು ಬೇಕು ಅಂದರೂ ಅವರನ್ನು ಭೇಟಿ ಮಾಡುವಂಥ ವಿಚಾರಗಳು ಏನೇ ಇದ್ದರೂ ಅಂತಹ ಪ್ರಸ್ತಾಪಗಳನ್ನು ಶನಿ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ನಿಮಗೆ ಅಲ್ಲಿ ಉತ್ತಮ ಫಲಗಳು ಸಿಕ್ಕಲ್ಲ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 24 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 24 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 29 ನಿಮಿಷದಿಂದ ಸಂಜೆ 6 ಗಂಟೆ 30 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 25 ನಿಮಿಷದಿಂದ ರಾತ್ರಿ 1 ಗಂಟೆ 24 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದು ತಿಳ್ಕೊಂಡು ಮುಂದುವರಿಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಂತೆ ನಿಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕೋದ್ರಿಂದ ಇದನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ತುಂಬ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ವರ್ಷದಲ್ಲಿ ಬರುವಂಥ 3 ಮುಹೂರ್ತಗಳೇನಿದೆ ಅದರಲ್ಲಿ ಈ ದಿನದ ಮುಹೂರ್ತ ಕೂಡ ಒಂದು. ಅಂದರೆ ಯುಗಾದಿ ಹಬ್ಬ, ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯ ಅಂತ ಹೇಳಿದ್ರೆ ಅದು ತುಂಬ ಪ್ರಶಸ್ತವಾಗಿರುವಂಥ ಸಮಯ. ಹಾಗಾಗಿ ಯಾವುದೇ ರೀತಿಯ ಕಾರ್ಯ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಈ ದಿನ ತುಂಬ ಪ್ರಶಸ್ತವಾಗಿರುವಂಥದ್ದು. ಹಾಗೆ ಅಕ್ಷಯ ತೃತೀಯದಂದು, ವಿಜಯದಶಮಿಯಂದು, ಹಾಗೆ ದೀಪಾವಳಿ ಪಾಡ್ಯದಂದು ಮುಹೂರ್ತವನ್ನು ನೋಡುವಂಥ ಅಗತ್ಯ ಇಲ್ಲ. ಏಕೆಂದರೆ ಆ 3 ದಿನಗಳು ಜೊತೆಗೆ ಈ ಯುಗಾದಿ ಹಬ್ಬ ಕೂಡ ತುಂಬ ಪ್ರಶಸ್ತವಾಗಿರುವಂಥದ್ದು. ಹಾಗಾಗಿ ಈ ದಿನ ನೀವು ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಅಥವಾ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥ ಸಮಯ. ಹಾಗಾಗಿ ಚಾಂದ್ರಮಾನ ಯುಗಾದಿ ಈ ದಿನ ಆರಂಭ ಆಗ್ತಾ ಇದೆ. ಅದರಲ್ಲೂ ವಸಂತ ಋತು ಆರಂಭ ಆಗುವಂಥ ಸಂದರ್ಭ ಇದು. ಇನ್ನು ಚೈತ್ರ ನವರಾತ್ರಿ ಕೂಡ ಆರಂಭ ಆಗುವಂಥ ದಿನ. 9 ದಿನಗಳು ಚೈತ್ರ ನವರಾತ್ರಿ ಉತ್ಸವಗಳು ನಡೆಯುತ್ತೆ. ನಮಗೆ ಗೊತ್ತಿರುವಂಥ ನವರಾತ್ರಿ ಅಂತ ಹೇಳಿದ್ರೆ ಅದು ಆಶ್ವಯುಜ ಮಾಸದಲ್ಲಿ ಬರುವಂಥ ನವರಾತ್ರಿ, ಆಯುಧ ಪೂಜೆ, ವಿಜಯದಶಮಿ ಬರುವಂಥದ್ದು. ಆದರೆ ಈ ಚೈತ್ರ ಮಾಸದಲ್ಲಿ ಬರುವಂಥ ನವರಾತ್ರಿ ಕೂಡ ತುಂಬ ಮಹತ್ವಪೂರ್ಣವಾಗಿರುವಂಥದ್ದು. ದೇಶದ ಕೆಲವು ಭಾಗಗಳಲ್ಲಿ ಈ ನವರಾತ್ರಿ ಕೂಡ ಅತ್ಯಂತ ವಿಜೃಂಭಣೆಯಿಂದ ದೇವಿ ಆರಾಧನೆ ನಡೆಯುವಂಥ ಒಂದು ಪರ್ವಕಾಲ ಇದು. ಹಾಗೆ ಈ ದಿನ ಪಾಡ್ಯಮಿ ಮುಕ್ತಾಯ ಆಗುವಂಥದ್ದು ಮಧ್ಯಾಹ್ನ 2:32ಕ್ಕೆ. ನಂತರದಲ್ಲಿ ಬಿದಿಗೆ ಆರಂಭ ಆಗಿರುತ್ತೆ. ಹಾಗಾಗಿ ಬಿದಿಗೆಯ ಚಂದ್ರ ದರ್ಶನ ಮಾಡಲಿಕ್ಕೆ ಈ ದಿನ ತುಂಬ ಪ್ರಶಸ್ತವಾಗಿದೆ. ಹಾಗೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ಸಂದರ್ಭ ಕೂಡ. ಏಕೆಂದರೆ ಈ ದಿನ ಅಶ್ವಿನಿ ನಕ್ಷತ್ರ ಇರುತ್ತೆ, ಭಾನುವಾರ ಇರುವಂಥದ್ದು. ಹಾಗಾಗಿ ಈ 2 ಕಾಂಬಿನೇಷನ್ ಇದ್ದರೆ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಇದು ಈ ದಿನ ಸಂಜೆ 6 ಗಂಟೆ 32 ನಿಮಿಷದಿಂದ ನಾಳೆ ಬೆಳಿಗ್ಗೆ 6 ಗಂಟೆ 17 ನಿಮಿಷದವರೆಗೆ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ಸಂದರ್ಭ ಇದೆ. ಹಾಗಾಗಿ ಬಂಧುಗಳೇ, ಈ ಯುಗಾದಿ ಹಬ್ಬ ಜೊತೆಗೆ ಸರ್ವಾರ್ಥ ಸಿದ್ಧಿಯೋಗ ಈ 2ರ ಸಂಯೋಗದಿಂದ ನೀವು ಶುಭ ಕಾರ್ಯಗಳನ್ನು ಆರಂಭ ಮಾಡ್ಬೋದು. ಕಳೆದ ವರ್ಷದಲ್ಲಿ ಆಗಿರುವಂಥ ಅನಾಹುತಗಳಾಗಲಿ, ಯಾವುದೇ ರೀತಿಯ ಕಹಿ ಅನುಭವಗಳಾಗಲಿ, ಸೋಲು, ನಿರಾಸೆ ಇವೆಲ್ಲವನ್ನು ಕೂಡ ಈ ವರ್ಷದಲ್ಲಿ ಪರಿಪೂರ್ಣಗೊಳಿಸಲಿಕ್ಕಾಗಿಯೇ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಬಂದಿರುವಂಥದ್ದು. ಹಾಗಾಗಿ ಈ ಸಂವತ್ಸರ ತಮ್ಮ ಎಲ್ಲರಿಗೂ ಕೂಡ ಒಳಿತನ್ನು ತರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಬಂಧುಗಳೇ, ಈ ಸಂವತ್ಸರ ವಿಶ್ವಾವಸು ನಾಮ ಸಂವತ್ಸರ
ಅಂದರೆ ಕ್ರೋಧಿ ನಾಮ ಸಂವತ್ಸರ ಕಳೆದಿದೆ, ಹೊಸ ಸಂವತ್ಸರ ಆರಂಭ ಆಗಿದೆ. ಹಾಗಾಗಿ ಹೊಸ ಸಂವತ್ಸರ ಆರಂಭ ಆಗುವಂಥದ್ದು ವಸಂತ ಋತುವಿನ ಮೊದಲ ದಿನದಿಂದ. ಹಾಗೆ ಇದು ಚೈತ್ರ ಮಾಸ ಕೂಡ, ಏಕೆಂದರೆ ಹಿಂದೂಗಳಿಗೆ ಹೊಸ ವರ್ಷ ಜನವರಿ 1ರ ಬದಲಿಗೆ ಯುಗಾದಿಯಿಂದ ಆರಂಭ ಆಗುವಂಥದ್ದು. ಹಾಗಾಗಿ ನಮಗೆಲ್ಲರಿಗೂ ಕೂಡ ಈ ಹೊಸ ವರ್ಷ ಆರಂಭ ಆಗ್ತಾ ಇರುವಂಥ ದಿನ ಈ ಯುಗಾದಿಯ ದಿನ. ಹಾಗಾಗಿ ಯುಗಾದಿ ಹಬ್ಬವನ್ನು ದೇಶದಾದ್ಯಂತ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡುವಂಥದ್ದಿದೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಗುಡಿ ಪಡ್ವಾ ಅಂತ ಹೇಳಿ ಇದನ್ನು ಆಚರಣೆ ಮಾಡ್ತಾರೆ. ಬೆಂಗಾಲದಲ್ಲಿ ಯುಗಾದಿಯನ್ನು ಪೊಯ್ಲಾ ಬೈಶಾಖ್ ಅಂತ ಹೇಳಿ ಆಚರಣೆ ಮಾಡುವಂಥದ್ದು. ಇನ್ನು ಸಿಖ್ಖರು ಇದನ್ನು ವೈಶಾಖಿ ಅಂತ ಹೇಳಿ ಕರೀತಾರೆ. ಮಲಯಾಳಂ ಪ್ರದೇಶದಲ್ಲಿ ಇದನ್ನು ವಿಶು ಅಂತ ಹೇಳಿ ಆಚರಣೆ ಮಾಡುವಂಥದ್ದಿದೆ. ಹಾಗಾಗಿನೇ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಈ ಹೊಸ ವರ್ಷವನ್ನು ಜನವರಿ 1ರ ಬದಲಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಚರಣೆ ಮಾಡುವಂಥದ್ದಿದೆ. ಹಾಗೆ ಈ ಸಂವತ್ಸರ ಏನಿದೆ ಇದು ಬಹಳ ವಿಶೇಷವಾಗಿರುವಂಥದ್ದು. ಇದು ವಿಶ್ವಾವಸು ನಾಮ ಸಂವತ್ಸರ. ಇಲ್ಲಿ 60 ಸಂವತ್ಸರಗಳಿದೆ. ಈ 60 ಸಂವತ್ಸರಗಳ ಹಿನ್ನೆಲೆ ಬಹಳ ವಿಶೇಷವಾಗಿರುವಂಥದ್ದು. ಈ ಸಂವತ್ಸರದ 60 ಹೆಸರುಗಳು ನಾರದನ ಮಕ್ಕಳ ಹೆಸರುಗಳು ಅನ್ನುವಂಥದ್ದು ಪುರಾಣದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಒಂದು ದಿನ ವಿಷ್ಣು ನಾರದನಿಗೆ ಇದ್ದಂತಹ ಗರ್ವವನ್ನು ಕಡಿಮೆ ಮಾಡಲಿಕ್ಕೆ ಒಂದು ಉಪಾಯವನ್ನು ಮಾಡ್ತಾನೆ. ನಾರದನನ್ನು ಮಹಿಳೆಯನ್ನಾಗಿ ಪರಿವರ್ತನೆ ಮಾಡಿ ಸ್ತ್ರೀ ರೂಪದಲ್ಲಿ ನಾರದ ರಾಜನನ್ನು ಮದುವೆಯಾಗಿ 60 ಮಕ್ಕಳಿಗೆ ಜನ್ಮವನ್ನು ನೀಡ್ತಾನೆ. ಆದರೆ ಯುದ್ಧದಲ್ಲಿ 60 ಮಕ್ಕಳುಗಳು ಕೂಡ ಅಸುನೀಗ್ತಾರೆ. ಪುರಾಣಗಳ ಪ್ರಕಾರ ಭಗವಾನ್ ವಿಷ್ಣು ನಾರದನ ಅಹಮ್ಮನ್ನು ತೊಡೆದು ಹಾಕಿ ನಿನ್ನ ಮಕ್ಕಳು ಸಂವತ್ಸರಗಳ ಹೆಸರಿನಿಂದ ಖ್ಯಾತಿಯನ್ನು ಪಡ್ಕೊಳ್ಳಿ ಅಂತ ಹೇಳಿ ಅವನಿಗೆ ವರವನ್ನು ನೀಡ್ತಾನೆ. ಹೀಗಾಗಿ ಆ 60 ಸಂವತ್ಸರಗಳನ್ನು ನಾರದರ ಮಕ್ಕಳು ಅಂತ ಹೇಳಿ ಪರಿಗಣಿಸುವಂಥದ್ದಿದೆ. ಇಲ್ಲಿ 60 ಸಂವತ್ಸರಗಳ ಹೆಸರು ತಮಗೆಲ್ರಿಗೂ ಗೊತ್ತಿದೆ. ಹಾಗೆ ಈ 60 ಸಂವತ್ಸರಗಳಲ್ಲಿ ನೆನ್ನೆ ಮುಗಿದಂಥ ಸಂವತ್ಸರ ಅಂತ ಹೇಳಿದ್ರೆ ಅದು ಕ್ರೋಧಿ ನಾಮ ಸಂವತ್ಸರ. ಇದು 38ನೇದು. ಈ ದಿನದಿಂದ ಆರಂಭ ಆಗುವಂಥ 39ನೇ ಸಂವತ್ಸರ ವಿಶ್ವಾವಸು ನಾಮ ಸಂವತ್ಸರ. ಅಂದರೆ ಸಂಪತ್ತು ಹೇರಳವಾಗಿರುತ್ತೆ ಈ ಸಂವತ್ಸರದಲ್ಲಿ ಅನ್ನುವಂಥ ಒಂದು ಅರ್ಥ ಇದೆ. ಇನ್ನು ಮುಂದಿನ ವರ್ಷ ಬರುವಂಥದ್ದು ಪರಾಭವ ನಾಮ ಸಂವತ್ಸರ. ಜನ ಭ್ರಮೆಗಳಿಂದ ನರಳುತ್ತಾರೆ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ ಇದು. ಅಲ್ಲಿಂದ ಮುಂದೆ ಬರುವಂಥದ್ದು ಪ್ಲವಂಗ ನಾಮ ಸಂವತ್ಸರ. ಅಂದರೆ ನೀರು ತುಂಬ ಸಮೃದ್ಧಿಯಾಗಿರುತ್ತೆ, ಮಳೆ ಬೆಳೆಗಳು ಹೇರಳವಾಗಿರುತ್ತೆ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ. ಹಾಗಾಗಿನೇ ಪ್ರತಿ ಸಂವತ್ಸರದ ಹಿನ್ನೆಲೆಯಲ್ಲೂ ಕೂಡ ಒಂದೊಂದು ಅರ್ಥ ಇದೆ. ಹಾಗೆ ಈ ವಿಶ್ವಾವಸು ಸಂವತ್ಸರ ಏನಿದೆ ಇದು ಬಹಳ ವಿಶೇಷವಾಗಿ ಇರುವಂಥ ಸಂವತ್ಸರ. ಅದರಲ್ಲೂ ಈ ಸಂವತ್ಸರ ಚಕ್ರದಲ್ಲಿ ಈ 2025ನೇ ವರ್ಷವನ್ನು ವಿಶ್ವಾವಸುವಿನ ಹೆಸರನ್ನು ಇಟ್ಟು ಕರೆದಿರುವಂಥದ್ದು. ಇದು ವಿಶೇಷವಾಗಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಯಾರು ತೊಡಗಿಸ್ಕೊಂಡಿರ್ತಾರೆ ಅಂಥವ್ರಿಗೆ ತುಂಬ ಅದೃಷ್ಟದ ವರ್ಷ ಅಂತ ಹೇಳಿ ನಂಬಲಾಗಿದೆ. ಹಾಗೆ ಕೆಲವು ವರ್ಗದವರಿಗೆ ಈ ವಿಶ್ವಾವಸು ನಾಮ ಸಂವತ್ಸರ ಸಮೃದ್ಧಿಯನ್ನು ತರುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಈ ವಿಶ್ವಾವಸುವಿನ ಬೇರೆ ಬೇರೆ ಅರ್ಥಗಳು ಯಾವುದು ಅಂತ ಹೇಳಿದ್ರೆ ಹಿಂದೂ ಪುರಾಣದಲ್ಲಿ ಬರುವಂಥ ಒಂದು ಪಾತ್ರ ಇದು. ಇದನ್ನು ಗಂಧರ್ವ ಅಂತ ಹೇಳಿ ಕೂಡ ಕರೆಯುವಂಥದ್ದು. ಇದು ಆಕಾಶದಲ್ಲಿ ಇರುವಂಥ ಗಂಧರ್ವರು ಯಾರಿದ್ದಾರೆ ಅವರಲ್ಲಿ ಸಂಗೀತಗಾರ ಅನ್ನುವಂಥ ಒಂದು ಅರ್ಥವನ್ನು ಇದು ಕೊಡುತ್ತೆ. ಇನ್ನು ಜಾತಕ ಪಾರಿಜಾತ ಅನ್ನುವಂಥ ಒಂದು ಗ್ರಂಥ ಹೇಳೋ ಪ್ರಕಾರ ಈ ವಿಶ್ವಾವಸು ಸಂವತ್ಸರದಲ್ಲಿ ಯಾರು ಜನಿಸ್ತಾರೆ ಅವರಿಗೆ ತುಂಬ ಗೌರವ ಪ್ರಜ್ಞೆ ಇರುತ್ತೆ. ಹಾಗೆ ಅವರಲ್ಲಿ ಒಂದು ಹಾಸ್ಯ ಪ್ರವೃತ್ತಿ ಹೆಚ್ಚಾಗಿರುವಂಥದ್ದು, ನೈತಿಕ ಮೌಲ್ಯ ಜಾಸ್ತಿ ಇರುತ್ತೆ. ಹಾಗೆ ಶ್ರೀಮಂತರ ಬಗ್ಗೆ ಮೆಚ್ಚುಗೆಯನ್ನು ಹೊಂದಿರ್ತಾರೆ ಅನ್ನೋಂಥ ಒಂದು ಅರ್ಥ ಕೂಡ ಇದೆ. ಹಾಗಾಗಿನೇ ಈ ವಿಶ್ವಾವಸು ನಾಮ ಸಂವತ್ಸರ ತುಂಬ ಆಕರ್ಷಣೀಯವಾಗಿರುವಂಥ ಒಂದು ಸಂವತ್ಸರ. ಅದರಲ್ಲೂ ಈ ಆಧ್ಯಾತ್ಮಿಕ ಚಟುವಟಿಕೆಗಳಾಗಲಿ, ದಾನ ಧರ್ಮ ಮಾಡುವಂಥವ್ರಿಗಾಗಲಿ, ಅಥವಾ ಸಾತ್ವಿಕ ಚಿಂತನೆಯಲ್ಲಿರುವಂಥವ್ರಿಗೆ, ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳುವಂಥವ್ರಿಗೆ ಈ ಸಂವತ್ಸರದಲ್ಲಿ ಉತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಸಂವತ್ಸರದ ಫಲಾಫಲಗಳನ್ನು ನಾವು ನೋಡಬೇಕು. ಅಂದರೆ ಎಲ್ಲ 12 ರಾಶಿಯವರಿಗೆ ಈ ಸಂವತ್ಸರ ಯಾವ ಫಲವನ್ನು ನೀಡುತ್ತೆ ಅನ್ನುವಂಥ ಒಂದು ವಿಚಾರ. ಹಾಗೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ತಾವು ಗಮನಿಸಬೇಕು. ಇಲ್ಲಿ ಯುಗಾದಿ ಹಬ್ಬವನ್ನು ಚಾಂದ್ರಮಾನ ಮತ್ತು ಸೌರಮಾನ ರೀತಿಯಾಗಿ 2 ರೀತಿಯಲ್ಲಿ ಆಚರಿಸುವಂಥ ಪದ್ಧತಿಗಳು ನಮ್ಮಲ್ಲಿದೆ. ಈ ವರ್ಷದಲ್ಲಿ ಚಾಂದ್ರಮಾನ ರೀತಿ ಚೈತ್ರ ಮಾಸದ ಶುಕ್ಲ ಪ್ರತಿಪತ್ತೇನಿದೆ ಈ ದಿನ ಅಂದರೆ 30ನೇ ತಾರೀಕು ಮಾರ್ಚ್ ಭಾನುವಾರದ ದಿನ ಚಾಂದ್ರಮಾನ ಯುಗಾದಿ ಇರುತ್ತೆ. ಇನ್ನು ಸೌರಮಾನ ಯುಗಾದಿ ಬರುವಂಥದ್ದು ಸೂರ್ಯ ಮೇಷರಾಶಿಯನ್ನು ಪ್ರವೇಶ ಮಾಡುವಂಥ ಒಂದು ಪುಣ್ಯ ದಿನದಲ್ಲಿ. ಇದು ಈ ಏಪ್ರಿಲ್ 14ನೇ ತಾರೀಕು ನಡೆಯುತ್ತೆ.
ಇದು ಸೌರಮಾನ ಯುಗಾದಿ. ಹಾಗಾಗಿ ಈ ಚಾಂದ್ರಮಾನ ಯುಗಾದಿಗೂ ಸೌರಮಾನ ಯುಗಾದಿಗೂ 14 ದಿನಗಳ ವ್ಯತ್ಯಾಸ ಇರುತ್ತೆ. ಇನ್ನು ಈ ವಿಶ್ವಾವಸು ನಾಮ ಸಂವತ್ಸರದ ಫಲಾಫಲಗಳ ಬಗ್ಗೆ ನೀವು ಕೇಳಬೇಕು, ಪಂಚಾಂಗ ಶ್ರವಣವನ್ನು ಮಾಡಬೇಕು. ಏಕೆಂದರೆ ಯುಗಾದಿ ಹಬ್ಬದಲ್ಲಿ ಅಭ್ಯಂಜನವನ್ನು ಮಾಡಿ ತಳ್ಳಿರು ತೋರಣಗಳಿಂದ ಮನೆಯನ್ನು ಸಿಂಗರಿಸಿ ಸಿಹಿ ಊಟವನ್ನು ಮಾಡಿದ ನಂತರದಲ್ಲಿ ಪಂಚಾಂಗ ಶ್ರವಣವನ್ನು ಮಾಡಬೇಕು. ಅಂದರೆ ಆಯಾ ವರ್ಷದ ರಾಜಾದಾಯ ಎಷ್ಟಿರುತ್ತೆ, ಕಂದಾಯದ ಫಲಾಫಲಗಳು ಯಾರಿಗೆ ಯಾವ ರೀತಿಯಲ್ಲಿರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು. ಇದು ಅಂದರೆ ಈ ಚಾಂದ್ರಮಾನ ಯುಗಾದಿ ಆರಂಭ ಆಗ್ತಾ ಇರುವಂಥ ದಿನ ರವಿವಾರ. ಹಾಗಾಗಿ ಯಾವ ವಾರದಲ್ಲಿ ಈ ಯುಗಾದಿ ಹಬ್ಬ ಬರುತ್ತೆ ಆ ವಾರದ ಅಧಿಪತಿ ಆ ಸಂವತ್ಸರದ ನಾಯಕ ಆಗ್ತಾನೆ. ಹಾಗಾಗಿ ಇಲ್ಲಿ ನವನಾಯಕರು ಯಾರ್ಯಾರು ಅಂತ ಹೇಳಿದ್ರೆ ಈ ಸಂವತ್ಸರದ ರಾಜ ರವಿ, ಇನ್ನು ಮಂತ್ರಿ ಚಂದ್ರ, ಹಾಗೆ ರವಿ ಸೇನಾಧಿಪನಾಗ್ತಾನೆ. ಇನ್ನು ಸಸ್ಯಾಧಿಪ ಗುರು, ಧಾನ್ಯಾಧಿಪ ಕುಜ, ಹಾಗೆ ಅರ್ಘ್ಯಾಧಿಪ ರವಿ, ಇನ್ನು ಮೇಘಾಧಿಪ ಕೂಡ ರವಿ, ರಸಾಧಿಪ ಶನಿ ಮತ್ತು ನೀರಸಾಧಿಪ ಬುಧ, ಇನ್ನು ಪಶುನಾಯಕ ಯಮನಾಗಿರ್ತಾನೆ. ಹಾಗಾಗಿನೇ ಈ ಸಂವತ್ಸರದಲ್ಲಿ ಈಗಾಗಲೇ ಹೇಳಿದಾಗೆ ಕೆಲವರಿಗೆ ಉತ್ತಮ ಫಲಗಳು ಸಿಕ್ಕಿದ್ರೆ ಕೆಲವರಿಗೆ ಮಿಶ್ರ ಫಲಗಳು ಸಿಕ್ಕುವಂಥ ಸಂದರ್ಭ ಇದೆ. ಏಕೆಂದರೆ ಈ ಸಂವತ್ಸರಕ್ಕೆ ರಾಜ ರವಿ ಆಗಿರೋದ್ರಿಂದ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರತ್ವಗಳು ಉಂಟಾಗುತ್ತೆ ಅನ್ನುವಂಥ ವಿಚಾರ. ಅಂದರೆ ರಾಜಕೀಯ ನಾಯಕರುಗಳಲ್ಲಿ ಒಂದು ವೈಷಮ್ಯದ ಭಾವ ಬೆಳೀತಾ ಇರುತ್ತೆ. ಇನ್ನು ಮೇಘಗಳು ಸರಿಯಾಗಿ ಮಳೆಯನ್ನು ಸುರಿಸಲ್ಲ. ಪ್ರಜೆಗಳಿಗೆ ರಾಜರಿಂದ, ಅಧಿಕಾರಿಗಳಿಂದ, ಶಸ್ತ್ರಾಸ್ತ್ರಗಳಿಂದ ಪೀಡೆ, ಅಗ್ನಿಬಾಧೆ ಉಂಟಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಇಲ್ಲಿ ರಾಜತ್ವ ಫಲವನ್ನು ಹೇಳುವಂಥ ಸಂದರ್ಭದಲ್ಲಿ ರವಿಯಿಂದ ಇಷ್ಟೆಲ್ಲ ಅವಘಡಗಳು ಉಂಟಾಗ್ತಾ ಇದೆ. ಇನ್ನು ಚಂದ್ರ ಮಂತ್ರಿಯಾಗಿರೋದ್ರಿಂದ ಒಳ್ಳೆಯ ಮಳೆ ಕೆಲವು ಭಾಗಗಳಲ್ಲಿ ಬೀಳುತ್ತೆ, ಸಸ್ಯಗಳು ಚೆನ್ನಾಗಿ ಫಲಿಸುತ್ತೆ, ಜನರು ಕ್ಷೇಮವಾಗಿರ್ತಾರೆ, ಆರೋಗ್ಯವಂತರಾಗಿರ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಆದರೆ ಈ ನೀರಿನ ಅವಘಡಗಳು ಈ ಸಂದರ್ಭದಲ್ಲಿ ಜಾಸ್ತಿ ಇರುತ್ತೆ. ಇನ್ನು ರವಿ ಸೇನಾಧಿಪತ್ಯವನ್ನು ವಹಿಸ್ಕೊಂಡಿರುವಂಥವನು. ಹಾಗಾಗಿ ಯುದ್ಧದ ಒಂದು ಮನಸ್ಥಿತಿ ನಾಯಕರುಗಳಲ್ಲಿ ಇರುತ್ತೆ. ಹಾಗೆ ಮೇಘಗಳು ಗಾಳಿಯಿಂದ ಚದುರಿಸಲ್ಪಡುತ್ತೆ, ಮಳೆಯನ್ನು ಕೆಲವು ಭಾಗಗಳಲ್ಲಿ ಸುರಿಸಲ್ಲ, ಬಂದರೂ ಕೂಡ ಈ ಗುಡಿಲು ಸಿಡಿಲುಗಳೇ ಜಾಸ್ತಿ ಇರುತ್ತೆ. ಇನ್ನು ಭೂಮಿಯಲ್ಲಿ ಕೆಂಪು ಧಾನ್ಯಗಳು ಚೆನ್ನಾಗಿ ಫಲಿಸುತ್ತೆ ಅನ್ನುವಂಥ ಒಂದು ಸೂಚನೆ ಇದೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದಲ್ಲಿ 12ರಲ್ಲಿ ಚಂದ್ರ ಇರೋದರಿಂದ ವ್ಯಯಸ್ಥಾನದಲ್ಲಿ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ಆದರೂ ಕೂಡ ಒಂದು ಉತ್ಸಾಹ, ಹುಮ್ಮಸ್ಸಿನಿಂದ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಹೊಸ ವರ್ಷದಲ್ಲಿ ಹೊಸ ಉತ್ಸಾಹ, ಹೊಸ ಹೊಸ ಆಲೋಚನೆಗಳು, ಹೊಸ ಯೋಜನೆಗಳು ಈ ದಿನ ನಿಮ್ಮ ತಲೆಯಲ್ಲಿ ಬರುವಂಥದ್ದಿದೆ. ಆದರೆ ಕೈಗೊಳ್ಳುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆರಂಭಿಕ ಅಡೆತಡೆಗಳು ಕೂಡ ಇರುತ್ತೆ. ಹಾಗಾಗಿ ಕೆಲಸದಲ್ಲಿ ಮತ್ತಷ್ಟು ತೀವ್ರವಾದಂಥ ಇನ್ವಾಲ್ವ್ಮೆಂಟ್ ಇರಲಿ. ಇನ್ನು ಈ ದಿನ ಕೆಲವೊಂದು ಕೆಲಸಗಳು ತುಂಬ ನಿಧಾನವಾಗಿ ನಡೆಯೋದ್ರಿಂದ ತಾಳ್ಮೆ ಕಳ್ಕೊಳ್ಬೇಡಿ. ಕೆಲಸದಲ್ಲಿ ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡೇ ಮುಂದುವರಿತಾ ಇರಿ. ಹಾಗೆ ನಿರೀಕ್ಷಿತ ಮಟ್ಟದಲ್ಲಿ ಈ ದಿನ ಕಾರ್ಯನಿರ್ವಹಿಸಲಿಕ್ಕೆ ನಿಮಗೆ ದೇಹಾರೋಗ್ಯ ಕೂಡ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ. ಅತಿಯಾಗಿ ಒತ್ತರಿಸಿ ಬರುವಂಥ ಈ ಒತ್ತಡಗಳೇನಿದೆ, ಈ ಆಸೆಗಳು, ದುರಾಸೆಗಳೇನಿದೆ, ಇದು ಈ ದಿನ ನಿಮ್ಮ ಕೆಲಸಗಳನ್ನ, ನಿಮ್ಮ ಗುರಿಯನ್ನು ವಿಚಲಿತರನ್ನಾಗಿಸ್ಬಿಡುತ್ತೆ. ಹಾಗೆ ಈ ದಿನದ ಮುಂಗೋಪದಿಂದ ಕೆಲವೊಂದು ಅನರ್ಥಗಳು ಸಂಭವಿಸುವಂಥದ್ದು ಕೂಡ ಇದೆ. ಸ್ವಲ್ಪ ಜಾಗ್ರತೆ. ಹಾಗೆ ವ್ಯಾಪಾರ ವ್ಯವಹಾರಸ್ಥರು ಈ ದಿನ ಸ್ವಲ್ಪ ತಾಳ್ಮೆಯಿಂದ ಮುಂದುವರಿಸಿ, ಜೊತೆಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಹೊಸ ಹೊಸ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀರಿ. ಹಾಗೆ ಕಳೆದ ವರ್ಷದಲ್ಲಿ ಆಗಿರುವಂಥ ತಪ್ಪು ಒಪ್ಪುಗಳೇನಿದೆ ಅದನ್ನು ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮಲ್ಲಿರುವಂಥ ಒಂದು ಇಂಟ್ರಾಸ್ಪೆಕ್ಷನ್ ಪಾರ್ಟ್ ಏನಿದೆ ಅದು ಬಹಳ ಗಮನಾರ್ಹವಾಗಿರುವಂಥದ್ದು ಈ ದಿನ. ಹಾಗೆ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತರಾಗುವಂಥ ಸಂದರ್ಭ ಇದು. ಹಾಗಾಗಿ ನಿಮ್ಮ ಯೋಜನೆಗಳಿಗೆ, ನಿಮ್ಮ ಚಟುವಟಿಕೆಗಳಿಗೆ ಬೇಕಾದಂತಹ ಹಣದ ಕ್ರೋಢೀಕರಣ ಬಹಳ ಚೆನ್ನಾಗಾಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಪ್ರಗತಿಯನ್ನು ಕಾಣುವಂಥದ್ದು. ಅದರಲ್ಲೂ ಈ ಸಂವತ್ಸರದಲ್ಲಿ ಅತ್ಯಂತ ಉತ್ತಮವಾದಂಥ ಫಲಗಳನ್ನು ಕಾಣುವಂಥ ಸಂದರ್ಭ ಕೂಡ ಇದೆ. ಆದರೆ ಕುಟುಂಬ ಸದಸ್ಯರ ವಿರೋಧದ ನಡುವೆ ಕೂಡ ಒಂದು ಒಳ್ಳೆಯ ಸಾಧನೆಯನ್ನು ಮಾಡುವಂಥದ್ದಿದೆ.
ಹಾಗೆ ನಿಮ್ಮ ಆದರ್ಶ ವ್ಯಕ್ತಿಯ ಬಗ್ಗೆ ಈ ದಿನ ತುಂಬ ಅಭಿಮಾನದಿಂದ ಮಾತಾಡ್ತೀರಿ. ಏಕೆಂದರೆ ಆ ಆದರ್ಶ ಏನಿದೆ, ಆ ಒಂದು ಮೋಟಿವೇಶನ್ ಏನಿದೆ, ಅದೇ ಈ ದಿನ ನಿಮ್ಮನ್ನು ಮುನ್ನಡೆಸುವಂಥದ್ದು. ಹಾಗೆ ಈ ದಿನ ಯಾವುದೇ ರೀತಿಯ ಅಸಮಾಧಾನವನ್ನು ಮಾತಿನಿಂದ ಹೊರ ಹಾಕಬೇಡಿ, ನಿಮ್ಮ ಕೃತಿಯಲ್ಲೂ ಕೂಡ ತೋರಿಸ್ಬೇಡಿ. ಏನೇ ಅಸಮಾಧಾನ ಇರಲಿ, ಏನೇ ತೊಂದರೆಗಳಿರಲಿ, ಭಿನ್ನಾಭಿಪ್ರಾಯಗಳಿರಲಿ, ಆ ದಿನದಲ್ಲಿ ನೀವು ಹೊಟ್ಟೆಗೆ ಹಾಕ್ಕೊಳ್ಬೇಕು. ಅಂದರೆ ಅದನ್ನು ಒಂದು ಓರಲ್ಲಾಗಿ ಹೇಳುವಂಥದ್ದನ್ನಾಗಲಿ ಅಥವಾ ಅದರ ಬಗ್ಗೆ ಎಲ್ಲೇ ಒಂದು ಚರ್ಚೆಯನ್ನು ಮಾಡುವಂಥ ವಿಚಾರವನ್ನಾಗಲಿ ಈ ದಿನ ಕೈಗೊಳ್ಳಬೇಡಿ. ಇನ್ನು ಈ ದಿನ ತುಂಬ ಮುಕ್ತರಾಗಿರಬೇಕು, ಆದರೆ ಅಷ್ಟೇ ಜಾಗರೂಕರಾಗಿಯೂ ಇರಬೇಕು. ಇನ್ನು ಈ ದಿನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಧನಾತ್ಮಕವಾದಂಥ ಫಲಿತಾಂಶಗಳಿರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ತುಂಬ ಇಷ್ಟಪಡ್ತೀರಿ, ತುಂಬ ಇನ್ವಾಲ್ವ್ಮೆಂಟ್ ಇದೆ, ಒಳ್ಳೆಯ ಫಲಿತಾಂಶ ಇದೆ. ಗಣಪತಿಯನ್ನು ಆರಾಧನೆ ಮಾಡಿ, ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇದ್ದಂಥ ಕೊರತೆಯನ್ನು ಈ ದಿನ ನೀಗಿಸ್ಕೊಳ್ತೀರಿ. ಅಂದರೆ ಯಾವುದೇ ಒಂದು ಶಾರ್ಟ್ ಕಮಿಂಗ್ಸ್ ಇರಲಿ, ಯಾವುದೇ ಹರ್ಡಲ್ಸ್ ಇರಲಿ, ಯಾವುದೇ ತೊಂದರೆಗಳಿರಲಿ, ಅದನ್ನು ತುಂಬ ಚೆನ್ನಾಗಿ ನೀವು ಹ್ಯಾಂಡಲ್ ಮಾಡುವಂಥದ್ದು. ಮ್ಯಾನೇಜರಿಯಲ್ ಸ್ಕಿಲ್ ಈ ದಿನ ಭಾಳಷ್ಟು ಮಟ್ಟಿಗೆ ಚೆನ್ನಾಗಿರುತ್ತೆ. ಹಾಗೆ ಹಳೆಯ ಬಾಕಿಗಳಿರಲಿ, ಹಳೆಯ ಸಾಲಗಳಿರಲಿ, ಅಥವಾ ಹಳೆಯ ಇತ್ಯರ್ಥಪಡಿಸಲಾಗದೇ ಇದ್ದಂತಹ ವಿದ್ಯಮಾನಗಳೇನೇ ಇದ್ದರೂ ಕೂಡ ಅದರ ಬಗ್ಗೆ ಈ ದಿನ ಒಲವು ಜಾಸ್ತಿ. ಅದನ್ನು ಈ ದಿನ ಇತ್ಯರ್ಥಪಡಿಸಿಕೊಳ್ಳುವ ಸಲುವಾಗಿ ಮಾಡುವಂಥ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಹಾಗೆ ಹೊಸ ಪರಿಚಯಗಳಿಂದ ನಿಮಗೆ ಹಣಕಾಸಿನ ಲಾಭಗಳು ಉಂಟಾಗುವಂಥದ್ದು ಕೂಡ ಇದೆ. ಹೊಸಬರು ಕೂಡ ಈ ದಿನ ನಿಮ್ಮ ಕೆಲಸಕ್ಕೆ ಸ್ಪಂದಿಸ್ತಾರೆ. ಇನ್ನು ಈ ದಿನದಲ್ಲಿ ಈ ಸಮಸ್ಯೆಗಳಿದ್ದರೆ, ಅದರಲ್ಲೂ ಹಣದ ಸಮಸ್ಯೆ ಇದ್ದರೆ, ಅದನ್ನು ಈ ದಿನದಲ್ಲಿ ಬಹಳ ಚೆನ್ನಾಗಿ ಮ್ಯಾನೇಜ್ ಮಾಡುವಂಥದ್ದು. ಹಾಗೆ ಕುಟುಂಬ ಸದಸ್ಯರಿಂದ ಸಹಾಯಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮಗೆ ಬಂದಿರುವಂಥ ಅವಕಾಶಗಳೇನು, ಯಾವುದೋ ಅನುಕೂಲತೆಗಳಿದೆ, ಇದನ್ನು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡುವಂಥದ್ದು ಕೂಡ ಇದೆ. ಆದರೆ ನಿಮ್ಮೊಳಗಿರುವಂಥ ಒಂದು ದ್ವೇಷದ ಭಾವನೆ ಯಾರ ಮೇಲಾದರೂ ಇದ್ದರೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು, ಇಲ್ಲ ಸಂಪೂರ್ಣವಾಗಿ ಅದನ್ನು ತೊಲಗಿಸಿಬಿಡಬೇಕು. ಈ ಒಂದು ನಿಟ್ಟಿನಲ್ಲಿ ಸ್ವಲ್ಪ ನೀವು ಕಾರ್ಯಪ್ರವೃತ್ತರಾಗಬೇಕಾಗತ್ತೆ. ಹಾಗೆ ಕುಟುಂಬಸ್ಥರ ಆರೋಗ್ಯದ ಕಡೆ ಗಮನ ಕೊಡಿ. ರೋಗ ಲಕ್ಷಣ ಗೊತ್ತಿದ್ದು ನಿರ್ಲಕ್ಷ್ಯ ಮಾಡಬೇಡಿ, ಸ್ವಲ್ಪ ಜಾಗ್ರತೆ ಇರಲಿ. ಹಾಗೆ ಈ ದಿನ ನಿಮ್ಮ ಒಂದು ದೌರ್ಬಲ್ಯ ಏನಿದೆ, ನಿಮ್ಮ ವೀಕ್ನೆಸ್ ಏನಿದೆ, ಅದನ್ನು ಸರಿಪಡಿಸ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಏಕೆಂದರೆ ಅದು ನಿಮಗೆ ಸ್ಟ್ರೆಂತನ್ನಾಗಬೇಕು. ಆ ಒಂದು ವಿಚಾರದಲ್ಲಿ ನೀವು ಆತ್ಮವಿಶ್ವಾಸವನ್ನು ಕಳ್ಕೊಳ್ತೀರಿ. ಅದಕ್ಕಾಗಿಯೇ ನಿಮ್ಮಲ್ಲಿರುವಂಥ ಕೊರತೆಯನ್ನು, ನಿಮ್ಮ ವೀಕ್ನೆಸ್ಸನ್ನು ಸರಿಪಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅದಕ್ಕಾಗಿಯೇ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಆದಾಯ ಕಡಿಮೆ ಇರೋದರಿಂದ, ಹಣಕಾಸಿನ ನಷ್ಟಗಳೇ ಉಂಟಾಗೋದ್ರಿಂದ ಸ್ವಲ್ಪ ಮನಸ್ಸು ವಿಚಲಿತವಾಗುತ್ತೆ. ಹಾಗಾಗಿ ಯಾವುದೇ ಕೆಲಸ ಕಾರ್ಯದಲ್ಲೂ ಕೂಡ ಈ ದಿನ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ. ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಈ ದಿನ ನಿಮಗೆ ಚಂಚಲ ಮನಸ್ಸನ್ನು ಕೊಟ್ಬಿಟ್ಟಿದ್ದಾನೆ. ಹಾಗಾಗಿ ಒಂದು ಕಡೆ ಇರೋಕ್ಕಾಗಲ್ಲ, ಒಂದು ಕೆಲಸದ ಬಗ್ಗೆ ಯೋಚನೆ ಮಾಡಲಿಕ್ಕಾಗಲ್ಲ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡುವಂಥದ್ದು ಕಷ್ಟವಾಗುತ್ತೆ. ಹಾಗೆ ಈ ದಿನ ವಿಚಿತ್ರವಾದಂತಹ ಆಲೋಚನೆಗಳು ಬರುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಗೆಳೆಯರ ಜೊತೆಯಲ್ಲೋ ಬಂಧುಗಳ ಜೊತೆಯಲ್ಲೋ ಒಂದು ಸಣ್ಣ ಮಟ್ಟದಲ್ಲಿ ಭಿನ್ನಾಭಿಪ್ರಾಯ ಕಾಣಿಸ್ಕೊಳ್ಳುತ್ತೆ. ನಂತರ ಅದು ಬೆಳೀತಾ ದೊಡ್ಡದಾಗಿ ಹೋಗುತ್ತೆ. ಹಾಗಾಗಿ ಪ್ರಾರಂಭದಲ್ಲೇ ಅಂಥ ಭಿನ್ನಾಭಿಪ್ರಾಯಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಒಂದು ಮನಸ್ಥಿತಿ ಇದೆ. ಆದರೆ ನಿಮ್ಮದೇ ಆದಂಥ ಒಂದು ಮಂಡುವಾದ ಇದು ಮುಂದೆ ಮಾಡಿಕೊಂಡು ನಿಮ್ಮ ಬೇಳೆ ಬೇಯಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಇದು ನಿಮಗೆ ತೀವ್ರ ಮುಖಭಂಗವನ್ನು ಉಂಟು ಮಾಡುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ನಿಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ಲಿಕ್ಕೆ, ನಿಮ್ಮ ಹೆಸರನ್ನು ಅಲ್ಲಿ ಒಂದು ಚಿರಸ್ಥಾಯಿಗೊಳಿಸಲಿಕ್ಕೆ ಈ ದಿನ ಬಹಳ ವಿಶೇಷವಾದಂಥ ಅವಕಾಶವೊಂದು ನಿಮಗೆ ಸಿಕ್ಕತ್ತೆ. ಅದನ್ನು ಸಂಪೂರ್ಣವಾಗಿ ಬಳಸ್ಕೊಂಡ್ರೆ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು, ನಿಮ್ಮ ಬುದ್ಧಿವಂತಿಕೆಯನ್ನು ಸಾಬೀತುಪಡಿಸಲಿಕ್ಕೆ ಅಲ್ಲಿ ಒಂದು ಒಳ್ಳೆಯ ಅವಕಾಶ ಇದೆ. ಅದನ್ನು ನೋಡಿ
ಆ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವನ್ನು ಈ ದಿನ ಪಡ್ಕೊಳ್ಬೇಕು. ಅದಕ್ಕಾಗಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಹಾಗೆ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಹೃದಯ ಹೇಳುವಂಥ ಮಾತನ್ನು ಕೇಳಬೇಕು, ಆದರೆ ನಿಮ್ಮ ಮನಸ್ಸು ಹೇಳುವಂಥ ಮಾತನ್ನು ಕೇಳ್ತೀರಿ. ಇದರಿಂದ ತಪ್ಪು ದಾರಿಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಏಕೆಂದರೆ ಮನಸ್ಸಿಗೆ ಈ ದಿನ ಅತಿಯಾದಂತಹ ಬಯಕೆ ಇದೆ, ಹಾಗೆ ವಿಚಿತ್ರವಾದ ಆಲೋಚನೆಗಳು ಬರ್ತಾ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಹಿರಿಯರು ಹೇಳುವಂಥ ಮಾತನ್ನು ಈ ದಿನ ಕೇಳಿಸ್ಕೊಳ್ಳಲ್ಲ. ನಿಮ್ಮ ಹೃದಯ ಹೇಳುವಂಥ ಸೂಚನೆಗಳು ಕೂಡ ನಿಮ್ಮ ಪಾಲಿಗೆ ದಕ್ಕಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಕಷ್ಟವನ್ನು ಪಡಬೇಕಾಗತ್ತೆ. ಜೊತೆಗೆ ಸಣ್ಣ ಪುಟ್ಟ ತೊಂದರೆಗಳಿಂದ ಈ ಕುಟುಂಬದ ಗೌರವದ ಪ್ರಶ್ನೆ ಕೂಡ ಅಲ್ಲಿ ಉದ್ಭವ ಆಗ್ತಾ ಇರುತ್ತೆ. ಇನ್ನು ಈ ದಿನದಲ್ಲಿ ಉದ್ಯೋಗದ ಬಗ್ಗೆ ಮಾಡುವಂಥ ಪ್ರಯತ್ನಗಳು ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ. ಇನ್ನು ಈ ದಿನ ನಿಮ್ಮ ಚಟುವಟಿಕೆಗಳಲ್ಲಾಗಲಿ ಅಥವಾ ನಿಮ್ಮ ಕಮ್ಯುನಿಕೇಷನಲ್ಲಾಗಲಿ ತುಂಬ ನೀರಸವಾಗಿ ಇರುತ್ತೆ. ಎಲ್ಲೂ ಕೂಡ ಒಂದು ಆಕರ್ಷಣೆ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಜೀವನದಲ್ಲೇ ಒಂದು ಬಣ್ಣವನ್ನು ಕಳ್ಕೊಳ್ತೀರಿ. ರಂಗಿನ ಜೀವನ ಈ ದಿನ ನಿಮಗೆ ಇರಲ್ಲ. ಸ್ವಲ್ಪ ಬೇಸರ, ಸ್ವಲ್ಪ ನೀರಸ ಇರುವಂಥ ಸಂದರ್ಭ. ಇನ್ನು ಪಾಲುದಾರಿಕೆಯಲ್ಲಿ ಏನಾದರೂ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಅನಗತ್ಯವಾಗಿ ಯಾವುದೇ ಹಣಕಾಸಿನ ವಿಚಾರಗಳಲ್ಲಿ ತಲೆ ಹಾಕಬೇಡಿ. ಖರ್ಚು ವೆಚ್ಚಗಳನ್ನು ನಿಯಂತ್ರಣ ಮಾಡಿಕೊಳ್ಳಿ. ಜೊತೆಗೆ ಈ ದಿನ ಬಹಳ ಮುಖ್ಯವಾಗಿ ಪ್ರಯಾಣದ ಬಗ್ಗೆ ತುಂಬ ಜಾಗೃತರಾಗಿ ಇರಬೇಕಾಗತ್ತೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಈ ದಿನ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಹೋಗಬೇಡಿ. ಸ್ವಲ್ಪ ತಾಳ್ಮೆಯಿಂದ ಮೌನವಾಗಿ ಇರುವಂಥದ್ದು ಉತ್ತಮ. ಇನ್ನು ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ದುಡುಕಿನ ನಿರ್ಧಾರವನ್ನು ಕೈಗೊಳ್ಳಬೇಡಿ. ಭಾರಿ ನಷ್ಟಕ್ಕೆ ಕಾರಣವಾಗ್ಬಿಡುತ್ತೆ ನಿಮ್ಮ ಒಂದು ಸಣ್ಣ ತಪ್ಪಿನ ನಿರ್ಧಾರ. ಹಾಗಾಗಿ ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ದಿನ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಕುಟುಂಬದ ನೆರವು ನಿಮಗೆ ಚೆನ್ನಾಗಿದೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಒಂದು ಪ್ರೀತಿ, ವಿಶ್ವಾಸ, ಅವರ ಆತ್ಮೀಯವಾದಂಥ ಬಂಧನ ಈ ದಿನ ನಿಮ್ಮನ್ನು ಒಂದು ರೀತಿಯಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವಂಥ ಕೆಲಸಗಳನ್ನು ಮಾಡಿಸುತ್ತೆ. ಹಾಗೆ ಕುಟುಂಬ ಸದಸ್ಯರು ಕೂಡ ನಿಮ್ಮ ಶುಭ ಕಾರ್ಯಗಳಲ್ಲಿ ಕೈ ಜೋಡಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗೆ ನಿಮ್ಮ ಕಾರ್ಯತಂತ್ರಗಳನ್ನು ಆಗಾಗ್ಗೆ ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇದೆ. ಏಕೆಂದರೆ ಒಂದು ವಿಚಾರ ನಿಮಗೆ ವರ್ಕೌಟ್ ಆಗಲಿಲ್ಲ ಅಂದರೆ ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ತೀರಿ, ಹೊಸ ಸ್ಟ್ರಾಟಜಿಯನ್ನು ಹುಡುಕ್ತೀರಿ. ಇದು ಒಂದು ಪ್ರೋಗ್ರೆಸಿವ್ ಆಗಿರುವಂಥ ಲಕ್ಷಣ ಇದು. ಹಾಗೆ ಈ ದಿನ ಕೆಲವನ್ನ ದೂರದೃಷ್ಟಿ ಇಟ್ಟುಕೊಂಡೇ ಕೆಲಸವನ್ನು ಮಾಡಬೇಕಾಗತ್ತೆ. ಅದರಲ್ಲೂ ಒಪ್ಪಂದವನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನಿಮಗೆ ಒಂದು ಒಳ್ಳೆಯ ವಿಷನ್ ಅನ್ನುವಂಥದ್ದು ಇದೆ, ಅದನ್ನೇ ಮುಂದುವರಿಸಿ. ಇನ್ನು ಈ ದಿನ ಯಾವುದೇ ರೀತಿಯ ಋಣಾತ್ಮಕವಾದಂಥ ಆಲೋಚನೆಗಳು ಬಂದರೆ ಅದರಿಂದ ದೂರ ಇಡಿ. ಯಾಕೆಂದರೆ ಈ ದಿನ ಅಂತಹ ಆಲೋಚನೆಗಳು ಬಂದ್ಬಿಡ್ಬಹುದು. ಆದರೆ ಅಂಥದ್ದನ್ನು ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡು ಗಟ್ಟಿಗೊಳಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಇದ್ದಂತಹ ಯಾವುದೇ ವಿವಾದಗಳಿರಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಆಸ್ತಿ ವಿವಾದ ಅನ್ನುವಂಥದ್ದು ಇದ್ದರೆ ಅದನ್ನು ಈ ದಿನ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೂ ಕೂಡ ನಿಮ್ಮ ಮೇಲಧಿಕಾರಿಗಳಾಗಲಿ, ನಿಮ್ಮ ಸಹೋದ್ಯೋಗಿಗಳಾಗಲಿ ನಿಮ್ಮನ್ನು ಚೆನ್ನಾಗಿ ನೋಡಿಸ್ತಾರೆ, ಒಳ್ಳೆಯ ಪರಿಭಾವನೆ ಇದೆ. ಹಾಗೆ ಈ ದಿನ ಯಾವುದೇ ರೀತಿಯ ಹೂಡಿಕೆಗಳನ್ನು ಮಾಡಲಿಕ್ಕೂ ಕೂಡ ಟೈಮ್ ಚೆನ್ನಾಗಿದೆ. ಹಾಗಾಗಿನೇ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಗಣಪತಿಯನ್ನು ಕೂಡ ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತುಂಬ ಲವಲವಿಕೆ ಇರುವಂಥ ದಿನ, ತುಂಬ ಎನರ್ಜಿ ಇರುವಂಥದ್ದು, ತುಂಬ ಎನರ್ಜೆಟಿಕ್ ಆಗಿರ್ತೀರಿ ಈ ದಿನದಲ್ಲಿ. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳಾದರೂ ಕೂಡ ಈ ದಿನ ಬಹಳ ಧೈರ್ಯದಿಂದ ಜವಾಬ್ದಾರಿಯನ್ನು ಹೊರುವಂಥ ಸಿದ್ಧತೆಯಲ್ಲಿರ್ತೀರಿ. ಹಾಗೆ ಈ ಮೆಂಟಲ್ ರೆಡಿನೆಸ್ ಅನ್ನುವಂಥದ್ದು ತುಂಬ ಶಾರ್ಪ್ ಆಗಿದೆ ಈ ದಿನ.
ಹಾಗಾಗಿ ಬಹಳ ಸೂಕ್ಷ್ಮದಲ್ಲೇ ಕೆಲವೊಂದನ್ನು ಗ್ರಹಿಸ್ತೀರಿ. ಬೇರೆಯವರ ಬಾಡಿ ಲ್ಯಾಂಗ್ವೇಜ್ ಕೂಡ ಈ ದಿನ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಒಟ್ಟಾರೆ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಆಸಕ್ತಿ ಇರುತ್ತೆ. ಹಾಗಾಗಿಯೇ ಈ ದಿನದಲ್ಲಿ ಸಹಕಾರ ಮನೋಭಾವನೆಯಿಂದ ಕೆಲವೊಂದು ಅದ್ಭುತವಾದಂಥ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಅವಕಾಶಗಳಿದೆ. ಹಾಗೆ ನಿಮ್ಮ ಪರಿಸ್ಥಿತಿ ಆಶಾದಾಯಕವಾಗಿದೆ. ಗ್ರಹಗತಿಗಳು ಕೂಡ ಉತ್ತಮ ಸ್ಥಿತಿಯಲ್ಲಿರೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಈ ದಿನ ಹಿಂದೆ ಮುಂದೆ ನೋಡಲ್ಲ. ಮುಂದುವರಿಯುವಂಥದ್ದು, ಧೈರ್ಯ ಜಾಸ್ತಿ ಇದೆ, ಆತ್ಮವಿಶ್ವಾಸ ಜಾಸ್ತಿ ಇದೆ. ಹಾಗೆ ಹೊಸ ವ್ಯವಹಾರಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಟೈಮ್ ಚೆನ್ನಾಗಿದೆ. ಅದರಲ್ಲಿ ಯಾರಾದರೂ ಪ್ರಯತ್ನ ಪಡ್ತಾ ಇದ್ದರೆ ಈ ಸಂದರ್ಭವನ್ನು ಉಪಯೋಗಿಸ್ಕೊಳ್ಳಿ. ಬಹಳಷ್ಟು ಬೇಗ ನಿಮ್ಮ ಕೆಲಸಗಳು ಕೈಗೂಡುತ್ತೆ. ಇನ್ನು ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಆಸಕ್ತಿ ಕೂಡ ಇದೆ. ದಾನ ಧರ್ಮಾದಿಗಳನ್ನು ಮಾಡಬೇಕು ಅನ್ನುವಂಥ ಒಂದು ಮನಸ್ಸು ಕೂಡ ಇದೆ. ಹಾಗೆ ಜೀವನವನ್ನು ಈ ದಿನ ತುಂಬ ಸಮತೋಲನದಲ್ಲಿ ಇಟ್ಕೊಳ್ಳುವಂಥ ಒಂದು ಪ್ರಯತ್ನ ಇರುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರ, ನಿಮ್ಮ ಉದ್ಯೋಗ, ನಿಮ್ಮ ಕುಟುಂಬ, ನಿಮ್ಮ ಸಂಗಾತಿ, ಪ್ರೀತಿಯ ಜೀವನ, ಸಂಪಾದನೆ, ಆರೋಗ್ಯ ಎಲ್ಲವನ್ನೂ ಕೂಡ ಬಹಳ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಿ. ಸಮತೋಲನದಲ್ಲೇ ಇರ್ತೀರಿ. ಹಾಗೆ ಆಲೋಚನೆಗಳು ಕೂಡ ಈ ದಿನ ಬಹಳ ಪ್ರಬುದ್ಧವಾಗಿರುತ್ತೆ. ಒಂದು ಮೆಚ್ಯೂರ್ಡ್ ಟಾಕ್ ಅನ್ನುವಂಥದ್ದು ನಿಮ್ಮ ಮಾತಿನಲ್ಲಿ ಕಾಣಿಸುತ್ತೆ. ಇದು ನಿಮ್ಮ ಬೆಳವಣಿಗೆಯನ್ನು, ನಿಮ್ಮ ಪ್ರಬುದ್ಧತೆಯನ್ನು ಸೂಚಿಸುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರನ್ನು ದರ್ಶನ ಮಾಡಿಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನದಲ್ಲಿ ಆಸಕ್ತಿಯ ಮಟ್ಟ ಸ್ವಲ್ಪ ಕಡಿಮೆ ಆಗುವಂಥದ್ದು. ಅದರಲ್ಲಿ ನಿಮ್ಮ ಆಲೋಚನೆಗಳ ವೇಗ ಸ್ವಲ್ಪ ಪ್ರಬುದ್ಧವಾಗಿರಲ್ಲ. ಹಾಗೆ ಈ ದಿನ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ. ಏಕೆಂದರೆ ಆತ್ಮವಿಶ್ವಾಸ ಕೂಡ ಈ ದಿನ ಸ್ವಲ್ಪ ಕಡಿಮೆ ಇರುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನಗಳಲ್ಲಿ ಈ ದಿನ ಮಿಶ್ರ ಫಲ ಇರುವಂಥದ್ದಿದೆ. ಆದರೆ ಬೆನ್ನ ಹಿಂದೆ ಚೂರಿ ಹಾಕುವಂತಹ ಹಿತಶತ್ರುಗಳ ಬಗ್ಗೆ ಮಾತ್ರ ಎಚ್ಚರಿಕೆಯಿಂದ ಇರಬೇಕು. ಅವರಲ್ಲಿ ನಿಮ್ಮ ಯಾವುದೇ ರೀತಿಯ ವಿಚಾರಗಳನ್ನು ಹಂಚಿಕೊಳ್ಬೇಡಿ. ನಿಮ್ಮ ಒಂದು ಮುಂದಿನ ಯೋಜನೆಗಳನ್ನು ಕೂಡ ಅವರ ಜೊತೆ ಶೇರ್ ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಶತ್ರುಗಳ ಸಂಖ್ಯೆ ಹೆಚ್ಚಾಗಬಾರ್ದು. ಆ ರೀತಿ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಇನ್ನು ಸವಾಲುಗಳನ್ನು ಎದುರಿಸುವಂತಹ ಸಮಯ ಇದು. ಸಂಯಮದಿಂದ ವರ್ತಿಸಿದ್ರೆ ಮಾತ್ರ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ. ಹಾಗೆ ಹಣಕಾಸಿನ ಪರಿಸ್ಥಿತಿ ನೆನ್ನೆಗಿಂತ ಉತ್ತಮವಾಗಿದೆ. ಹಾಗಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಕಮಿಟ್ಮೆಂಟ್ಗೆ ಕೈ ಹಾಕಬೇಡಿ. ಸಾಲ ಕೊಡುವಂಥದ್ದು, ಸಾಲ ತರುವಂಥ ಪ್ರಯತ್ನಗಳು ಈ ದಿನ ಬೇಡ. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುತ್ತೆ. ಹಾಗಾಗಿ ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಅದೊಂದನ್ನು ಬಿಟ್ಟರೆ ಇಂಥದ್ದೇ ಒಂದು ವೇಗದಲ್ಲಿ ಕೆಲಸಗಳನ್ನು ಮುಂದುವರಿಸಿ ಮುಂದೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ಹೊಂದಾಣಿಕೆ ಬೇಕು, ಸ್ವಲ್ಪ ಸಾಮರಸ್ಯ ಬೇಕು. ಏಕೆಂದರೆ ಕೆಲವೊಂದು ವಿಚಾರಗಳಲ್ಲಿ ಆಗಿರುವಂಥ ಘಟನೆಗಳು ಈ ದಿನ ನಿಮ್ಮನ್ನು ಬಲಶಾಲಿಯನ್ನಾಗಿ ಮಾಡ್ಬೋದು. ಹಾಗೆ ಕೆಲವೊಂದು ಮತ್ತಷ್ಟು ಆಲೋಚನೆ ಮಾಡಿ ಮುಂದುವರಿಬೇಕು ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ತರ್ಬೋದು. ಹಾಗಾಗಿನೇ ಈ ದಿನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲವನ್ನು ಯಾರು ಕೊಡ್ತಾರೆ ನಿಮಗೆ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ನಿಮ್ಮ ಸಪೋರ್ಟರ್ಸನ್ನು ಈ ದಿನ ಗುರುತಿಸ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡ್ತಾಯಿರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನದ ವ್ಯಾಪಾರ ವ್ಯವಹಾರಗಳಲ್ಲಿ ಏನೋ ಒಂದು ಉತ್ಸಾಹ ಇದೆ, ಏನೋ ಒಂದು ಮಂಡು ಧೈರ್ಯ ಇದೆ. ಈ ಕೆಲಸ ಮಾಡಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಇದೆ. ಆದರೆ ಯಾವುದೂ ಕೂಡ ಅತಿಯಾಗಬಾರ್ದು. ಒಂದು ಚೌಕಟ್ಟಿನ ಮಿತಿಯೊಳಗೆ ಇರಬೇಕು. ಇದನ್ನು ನೀವು ಗಮನಿಸಬೇಕು. ಹಾಗೆ ಈ ದಿನ ಯೋಜಿತ ಕಾರ್ಯಗಳು ಪೂರ್ಣಗೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗಾಗಿನೇ ಹೊಸ ಕಾರ್ಯಗಳಿಗಿಂತ ಈಗಾಗಲೇ ಆರಂಭ ಆಗಿರುವಂಥ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥ ಸಮಯ. ಹಾಗೆ ಈ ದಿನದಲ್ಲಿ ನಿಮಗೆ ಒಂದು ಶುಭ ಕಾರ್ಯಕ್ಕೆ ಆಹ್ವಾನ ಬರುವಂಥ ಸಾಧ್ಯತೆ ಇದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗ್ಬೋದು ಈ ದಿನ. ಹಾಗಾಗಿ ಪ್ರಯಾಣದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಯಾವುದೇ ವಿಚಾರಗಳು ಘಟಿಸಲಿ, ಏನೇ ಆಗಲಿ, ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಅನ್ನುವಂಥ ಒಂದು ಮನೋಭಾವ ನಿಮಗೆ ಇರಬೇಕಾಗತ್ತೆ. ಇನ್ನು ಈ ದಿನ ಒಂದು ಮುಂದಿನ ಭವಿಷ್ಯಕ್ಕಾಗಿ
ನಿಮ್ಮ ಆಲೋಚನೆ ಸ್ಥಿರವಾಗಿರುತ್ತೆ. ಹಾಗೆ ಯಾರಿಂದ ಯಾವ ಸಹಾಯವನ್ನು ಪಡ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರ ಕೂಡ ಈ ದಿನ ನಡೆಯುವಂಥದ್ದಿದೆ. ಒಟ್ಟಾರೆ ನಾಳಿನ ಬದುಕಿಗಾಗಿ ಈ ದಿನದ ಯೋಜನೆಗಳನ್ನು ಸಿದ್ಧಪಡಿಸುವಂಥದ್ದು, ಅದನ್ನು ಕಾರ್ಯರೂಪಕ್ಕೆ ತರುವಂಥ ಒಂದು ಪ್ರಯತ್ನದಲ್ಲಿರುವಂಥದ್ದು, ಇದೆಲ್ಲವೂ ಕೂಡ ನಿಮ್ಮ ಅಭಿವೃದ್ಧಿಯ ಸಂಕೇತ. ಆದರೆ ಈ ದಿನ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರ್ಬೋದು, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಮನಸ್ಸನ್ನು ಕೆಲಸದ ಮೇಲೆ ಕೇಂದ್ರೀಕರಿಸಬೇಕು, ಹೈಯೆಸ್ಟ್ ಕಾನ್ಸಂಟ್ರೇಷನ್ ಬೇಕು ಈ ದಿನ. ಆ ರೀತಿ ನೋಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಸ್ನೇಹಿತರಿಂದ ಉತ್ತಮವಾದಂಥ ಸಹಕಾರವನ್ನು ಪಡ್ಕೊಳ್ತೀರಿ. ಕೆಲವರಿಂದ ಪ್ರಶಂಸೆಯ ಮಾತುಗಳು ಸಿಕ್ಕತ್ತೆ, ಕೆಲವರಿಂದ ಉಡುಗೊರೆಗಳು ಕೂಡ ಸಿಕ್ಕುವಂಥದ್ದು. ಹಾಗೆ ಈ ದಿನದ ಕಷ್ಟ ಸುಖಗಳಲ್ಲಿ ನಿಮ್ಮ ಸ್ನೇಹಿತರು ನಿಮ್ಮ ಜೊತೆ ಇರ್ತಾರೆ. ಇದೇ ನಿಮ್ಮ ಪ್ಲಸ್ ಪಾಯಿಂಟು, ಇದೇ ನಿಮ್ಮ ಸ್ಟ್ರೆಂತ್ ಇದು. ಹಾಗೆ ಈ ದಿನದಲ್ಲಿ ಚಿಲ್ಲರೆ ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾದಂತಹ ದಿನ ಇದು, ತೃಪ್ತಿಕರವಾದಂತಹ ದಿನ ಇದು. ಏಕೆಂದರೆ ವ್ಯಾಪಾರ ವಹಿವಾಟುಗಳು ಈ ದಿನ ತುಂಬ ಪ್ರಗತಿದಾಯಕವಾಗೇ ಇರುತ್ತೆ. ಹಾಗೆ ಈ ದಿನದಲ್ಲಿ ಕೆಲವರ ಟೀಕೆಗಳಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಎಲ್ಲಿಯವರೆಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ವಿಶ್ವಾಸ ಇದೆ, ಎಲ್ಲಿಯವರೆಗೆ ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳ್ತೀರಿ, ಅಲ್ಲಿಯವರೆಗೂ ಜಯ ನಿಮ್ಮದೇ. ಹಾಗಾಗಿ ಈ ದಿನ ಗಾಳಿ ಸುದ್ದಿಗಾಗಲಿ ಅಥವಾ ನಿಮ್ಮನ್ನು ಒಂದು ಡಿಫೇಮ್ ಮಾಡುವಂಥ ವಿಚಾರದಲ್ಲಾಗಲಿ ಕೆಲವರ ಮಾತುಗಳನ್ನು ಕೇಳಿಸ್ಕೊಳ್ಬಾರ್ದು. ಹಾಗಾಗಿ ಈ ಗಾಳಿ ಸುದ್ದಿಯನ್ನು ಗಾಳಿಗೆ ಬಿಡುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಗೃಹ ನಿರ್ಮಾಣದ ವಿಚಾರಗಳೇನಾದರೂ ಇದ್ದರೆ, ಆಸ್ತಿ ಪಾಸ್ತಿ ಜಮೀನು ಇತ್ಯಾದಿಗಳಿದ್ದರೆ ಅದು ಸ್ವಲ್ಪ ನಿಧಾನಗತಿಯ ಫಲಿತಾಂಶವನ್ನು ಕೊಡುತ್ತೆ. ಹಾಗಾಗಿನೇ ಆತುರಕ್ಕೆ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನ ಅನಾವಶ್ಯಕವಾಗಿ ಬರುವಂಥ ಕೋಪವನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೊಂಡ್ಬಿಟ್ರೆ ಸಾಕು, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಜವಾಬ್ದಾರಿ ಏನಿದೆ ಅದನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬೇಕು. ಹಾಗಾಗಿನೇ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಕುಟುಂಬದಲ್ಲಿ ಸಮಾಜದಲ್ಲಿ ಇದನ್ನು ಫುಲ್ಫಿಲ್ ಮಾಡುವಂಥ ಒಂದು ಪ್ರಯತ್ನವನ್ನು ನೀವು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಕೆಲವೊಂದು ಅಹಿತಕರ ಘಟನೆಗಳು ಮನಸ್ಸನ್ನು ಘಾಸಿಗೊಳಿಸ್ಬೋದು. ಆದರೂ ಕೂಡ ಈ ದಿನ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ಒಳ್ಳೆಯ ಕೆಲಸಗಳತ್ತ ಗಮನ ಕೊಡಿ, ಒಳ್ಳೆಯದಾಗತ್ತೆ. ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅಷ್ಟೊಂದು ಅನುಕೂಲಕರವಾದಂಥ ಸ್ಥಿತಿ ಇಲ್ಲ. ಕೆಲವೊಂದು ಕಡೆ ಮಿಶ್ರ ಫಲಗಳು ಬರುತ್ತೆ, ಕೆಲವೊಂದು ಕಡೆ ಪರಿಸ್ಥಿತಿ ನಿಮಗೆ ಎದುರಾಗಿ ನಿಲ್ಲತ್ತೆ. ಹಾಗಾಗಿನೇ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಈ ದಿನ ತುಂಬ ಮುಂದೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಅಧಿಕವಾದಂತಹ ಆತ್ಮವಿಶ್ವಾಸ ಇದೆ. ಅಂದರೆ ಎಲ್ಲರಿಗಿಂತ ನಾನೇ ಶ್ರೇಷ್ಠವಾಗಿರುವಂಥದ್ದು, ಎಲ್ಲರ ಆಲೋಚನೆಗಿಂತ ನನ್ನ ಆಲೋಚನೆ ಉತ್ತಮವಾಗಿದೆ ಅನ್ನುವಂತಹ ವಿಚಾರ, ಇದೆಲ್ಲವೂ ಓವರ್ ಕಾನ್ಫಿಡೆನ್ಸ್ ಆಗುವಂಥದ್ದು. ಹಾಗಾಗಿನೇ ಈ ವಿಶ್ವಾಸ ಏನಿದೆ ಅಥವಾ ಅತಿಯಾದ ಆತ್ಮವಿಶ್ವಾಸ ಇದು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ, ಜಾಗ್ರತೆ. ಇನ್ನು ಈ ದಿನದಲ್ಲಿ ಸ್ತ್ರೀಯರಿಂದ ಉತ್ತಮ ಸಲಹೆ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಆದರೆ ಅಷ್ಟೇ ಎಚ್ಚರಿಕೆಯಿಂದ ಕೂಡ ಇರಬೇಕಾಗತ್ತೆ. ಮಾತಿನಲ್ಲಿ ವ್ಯತ್ಯಾಸಗಳಾಗಬಾರ್ದು ಈ ದಿನ. ಇನ್ನು ಹೊಸ ಸ್ನೇಹಿತರ ಪರಿಚಯ ಆದಾಗ ಆ ಸ್ನೇಹಿತರ ಮೇಲೆ ಹೆಚ್ಚಿನ ಹಣಕಾಸಿನ ಅವಲಂಬನೆಯನ್ನು ಇಟ್ಕೊಳ್ಬೇಡಿ. ಹಣದ ವಿಚಾರವಾಗಿ ಅವರನ್ನು ನಂಬಕ್ಕೆ ಹೋಗಬೇಡಿ. ಯಾಕೆಂದರೆ ಇನ್ನೂ 4 ದಿನ ಕಳೀಲಿ, ನಂತರ ಅವರ ಸಾಧಕ ಬಾಧಕಗಳನ್ನು ನೋಡಿ ಅವರ ಮನಸ್ಥಿತಿಯನ್ನು ಈ ದಿನ ಸಂಶೋಧನಾ ರೀತಿಯಲ್ಲಿ ಮುನ್ನಡೆಸಿ ಆ ವ್ಯಕ್ತಿಯ ಬಗ್ಗೆ ಪೂರ್ವಾಪರಗಳನ್ನು ನೀವು ಸಂಗ್ರಹಿಸ್ಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನ ಅಂಥ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿ ನಿಮ್ಮ ವಿಚಾರಗಳು ಅದ್ಭುತವಾದಂತಹ ಯಶಸ್ಸನ್ನು ಕೊಡುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ಒಂದು ಕಡೆ ಒತ್ತಡ ಇದ್ದರೂ ಅದನ್ನು ನಿರ್ವಹಣೆ ಮಾಡ್ತೀರಿ, ಇನ್ನೊಂದು ಕಡೆ ಕುಟುಂಬಕ್ಕಾಗಿ ಕಮಿಟ್ ಆಗಿರುವಂಥದ್ದು.
ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಜವಾಬ್ದಾರಿಗಳನ್ನು ಬಹಳ ಚೆನ್ನಾಗಿ ಈ ದಿನ ನಿರ್ವಹಣೆ ಮಾಡ್ತೀರಿ. ಹಾಗೆ ಹೊಸದಾಗಿ ಆರಂಭ ಆಗುವಂಥ ವ್ಯವಹಾರಗಳು ಕೂಡ ನಿಮಗೆ ತುಂಬ ಯಶಸ್ಸನ್ನು ತರುತ್ತೆ. ಹಾಗೆ ನಿರುದ್ಯೋಗಿಗಳಿಗೆ ಈ ದಿನ ಅಪ್ರಯತ್ನಪೂರ್ವಕವಾಗಿಯೇ ಒಂದು ರೀತಿಯಲ್ಲಿ ಒಳಿತಾಗತ್ತೆ. ಹೆಚ್ಚು ಶ್ರಮ ಬೇಡ, ಹೆಚ್ಚು ಪ್ರಯತ್ನ ಬೇಡ, ಆದರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳು ತಾನಾಗಿ ಮುಂದುವರಿಯುತ್ತೆ. ಇನ್ನು ಮನೆಯ ಹೊರಗಿನ ಶ್ರಮಕ್ಕೆ ತಕ್ಕ ಮನ್ನಣೆ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಪರಿಸ್ಥಿತಿ ಕೂಡ ಆಶಾದಾಯಕವಾಗಿರುತ್ತೆ. ಯಾವುದೇ ಕೆಲಸ ಆದರೂ ಕೂಡ ತುಂಬ ವಿಶ್ವಾಸದಿಂದ, ತುಂಬ ಸಂತೋಷದಿಂದ ಮುಂದುವರಿಸುವಂಥ ಒಂದು ಮನಸ್ಥಿತಿ ಇದೆ. ಆದರೆ ಈ ದಿನ ಅನಾವಶ್ಯಕವಾಗಿ ಬರುವಂಥ ಕೋಪವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಕೆಲವರು ನಿಮ್ಮ ಒಂದು ವಿಚಾರವಾಗಿ, ನಿಮ್ಮ ಅಭಿವೃದ್ಧಿಯ ವಿಚಾರವಾಗಿ ನಿಮ್ಮನ್ನು ಒಂದು ರೀತಿಯಲ್ಲಿ ಅವಹೇಳನ ಮಾಡುವಂಥ ಒಂದು ಮಾತಿರ್ಬೋದು, ಅಥವಾ ನಿಮ್ಮ ಕಾಲೆಳೆಯುವಂಥ ಒಂದು ಪ್ರಯತ್ನ ಇರ್ಬೋದು, ಇದನ್ನು ಮಾಡ್ತಾ ಇರ್ತಾರೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಗುರು ಹಿರಿಯರಿಗೆ ಗೌರವ ಕೊಡುವಂಥದ್ದು, ಮನೆಯಲ್ಲಿರುವಂಥ ಕುಟುಂಬದ ಹಿರಿಯರ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಹೊಸ ಹೊಸ ಕಾರ್ಯತಂತ್ರಗಳನ್ನು ನೀವು ಅಳವಡಿಸ್ಕೊಳ್ತೀರಿ. ಹೊಸ ಅನುಭವವನ್ನು ಪಡ್ಕೊಳ್ಳಿಕ್ಕೆ ತುಂಬ ಕಾತರರಾಗಿರ್ತೀರಿ. ಹಾಗಾಗಿನೇ ನಿಮ್ಮ ಆಸಕ್ತಿಯೇ ಈ ದಿನ ನಿಮ್ಮನ್ನು ಮುನ್ನಡೆಸುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಾಗಲಿ, ಸಂಬಂಧಗಳ ವಿಚಾರದಲ್ಲಾಗಲಿ ಸ್ವಲ್ಪ ಸಮಾಧಾನ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮದೇ ಆದಂತಹ ಕೆಲವೊಂದು ವೈಚಾರಿಕತೆಗಳೇನಿದೆ, ಕೆಲವೊಂದು ಅಭಿಪ್ರಾಯಗಳೇನಿದೆ, ಅದನ್ನು ಈ ದಿನ ಸಿದ್ಧಾಂತ ರೂಪದಲ್ಲಿ ಜಾರಿಗೆ ತರುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಆದರೆ ನಿಧಾನ ಇದು ಮುಂದೆ ಒಳ್ಳೆಯ ಫಲವನ್ನು ಕೊಡುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.